ಮದುವೆ ಆಗಿದೆಯಾ ರಾಕೇಶ್ ಅಡ್ಗ ಅವ್ರಿಗೆ? ಇಲ್ಲ ಸರ್, ಖಂಡಿತ ಇಲ್ಲ. ಐ ಆಮ್ ಸಿಂಗಲ್ ಇವಾಗ. ಆರಾಮಾಗಿದ್ದೀನಿ. ಗೌರಿ ಗಣೇಶ ಹಬ್ಬಕ್ಕೆ ಏನಾದ್ರೂ ಒಂದು ಗುಡ್ ನ್ಯೂಸ್ ಕೊಡ್ತೀರಾ? ಯಾವಾಗ ಮಿಂಗಲ್ ಆಗ್ತೀರಾ ಅಂತ? ಇಲ್ಲ, ಇವಾಗ ಸದ್ಯಕ್ಕೆ ಗುಡ್ ನ್ಯೂಸ್. ಆರಾಮಾಗಿದ್ದೀನಿ, ತುಂಬಾ ಖುಷಿಯಾಗಿದ್ದೀನಿ, ಫ್ರೀ ಆಗಿದ್ದೀನಿ, ನೆಮ್ಮದಿಯಾಗಿದ್ದೀನಿ. ಸೊ ಆದಾಗ ಆಗತ್ತೆ ಅದು. ನಮ್ಮ ಪಾತ್ ಏನು ಅಂತ ನಮಗೆ ಕ್ಲಾರಿಟಿ ಸಿಕ್ಕಿದಾಗ, ನಮ್ದಿದೆ, ಓಕೆ, ನನ್ನ ನೆಕ್ಸ್ಟ್ 20 ವರ್ಷ ನಾನು ಹಿಂಗೆ ಬದುಕ್ತೀನಿ ಅನ್ನೋದು ನನಗೆ ಕ್ಲಾರಿಟಿ ಸಿಕ್ಕಿದಾಗ, ಆ ಜರ್ನಿಲಿ ಹೋಗ್ತಾ ಯಾರೋ ಟ್ರಾವೆಲರ್ ಬರ್ತಾರೆ ಆಟೋಮೆಟಿಕ್ ಆಗಿ. ಅದಷ್ಟು ಸಹಜವಾಗಿ ಆಗ್ಬೇಕು. ನಾವೇ ಹುಡ್ಕೊಂಡು ಹೋದ್ರೆ ತುಂಬಾ ಸಲ ರಾಂಗ್ ಡಿಸಿಷನ್ ಆಗ್ಬಿಡುತ್ತೆ. ಪ್ರತಿಯೊಬ್ಬರಿಗೂ ಕೂಡ ಈಗ ನೀವು ಹೇಳಿದ್ರಿ, ನಾನು ಯಾವಾಗ ಸೆಟಲ್ಡ್ ಅಂತ ಅನ್ನಿಸುತ್ತೋ ಅವಾಗ ನಾನು ಇದು ಮಾಡ್ಕೊಂತೀನಿ ಅಂತ ಹೇಳಿದ್ರಿ. ಅದ್ರ ಜೊತೆಗೆ ಇನ್ನೊಂದೇನಂದ್ರೆ ಇಂಥದ್ದೇ ಕ್ವಾಲಿಟೀಸ್ ಇರುವಂತಹ ಹುಡುಗಿ ಬೇಕು ಅನ್ನುವಂಥದ್ದು ಪ್ರತಿಯೊಬ್ಬ ಹುಡುಗ ಆಗಿರ್ಬೋದು ಹುಡುಗಿಗಾಗಿರ್ಬೋದು ಬೇಕಿರುತ್ತೆ ಪಾರ್ಟ್ನರ್ ಮೇಲೆ. ಸೊ ಆ ಥರ ಎಕ್ಸ್ಪೆಕ್ಟೇಷನ್ಸ್ ಏನಾದ್ರು ಇದೆಯಾ? ಇಲ್ಲ, ಆಕ್ಚುಲಿ ನನ್ಗೆ ಐ ಡೋಂಟ್ ಅಗ್ರಿ ಟು ದಟ್. ಯಾಕಂದ್ರೆ ನಾವು ಶೋರೂಮ್ ಅಲ್ಲಿ ಕಾರ್ ತಗೊಂತ ಇಲ್ಲ, ಹಿಂಗಿರ್ಬೇಕು, ಪಾರ್ಟ್ಸ್ ಹಿಂಗಿರ್ಬೇಕು, ಅದಂಗೆ ಕೊಡ್ಬೇಕು ಅನ್ನೋಕೆ. ನಾವು ಬದುಕಕ್ಕೆ ವಿ ಶುಡ್ ನಾಟ್ ಸಿ ಲುಕ್ ಅಟ್ ಲೈಫ್ ಲೈಕ್ ದಟ್ ಅಂತ ಅನ್ಸುತ್ತೆ. ಅಂಡ್ ನಮ್ಮನ್ನ ನಾವು ಅರ್ಥಕೊಂಡಾಗ, ಅಂದ್ರೆ ಒಂದೊಂದ್ಸಲ ಏನಾಗುತ್ತೆ, ನನಗೆ ಮೆಟೀರಿಯಲಿಸಮ್ ಆಸೆ ಇರಲ್ಲ, ಆ ತರ ಮೆಂಟಾಲಿಟಿ ಇರುತ್ತೆ ನನಗೆ, ದುಡ್ಡು ಆಸೆ ಇರಲ್ಲ. ಬಟ್ ಯಾರೋ ಆಪೋಸಿಟ್ ಆಸೆ ಇರೋರನ್ನ ನಾವು ಮದ್ವೆ ಆದಾಗ ಅದು ಆಬ್ವಿಯಸ್ಲಿ ಚರ್ನಿಂಗ್ ಆಗುತ್ತೆ. ಅಥವಾ ನನಗೆ ಇವಾಗ ಸದ್ಯಕ್ಕೆ ಹಂಗೆ ಅನ್ಕೊಂಡಿರ್ತೀನಿ, ನನ್ಗೆ ದುಡ್ಡೇನು ಬೇಡಪ್ಪ ಅಂತ, ಆಮೇಲೆ ಅದೇ ತರ ಪರ್ಸನ್ನ ಮದ್ವೆ ಆಗ್ತೀನಿ ಅನ್ಕೊಳ್ಳಿ, ಆಮೇಲೆ ನನ್ನ ತಲೆ ತಿರುಗ್ಬಿಟ್ರೆ ನನಗೆ ಅವಾಗ್ಲೂ ಪ್ರಾಬ್ಲಮ್ಸ್ ಆಗುತ್ತೆ. ಸೊ ಅದಕ್ಕೆ ನನ್ನ ಟೆಂಡೆನ್ಸೀಸ್ ಏನು, ನನ್ನ ಗುಣಗಳೇನು, ನನ್ನ ವೀಕ್ನೆಸ್ ಏನು ಅಂತ ಕ್ಲಾರಿಟಿ ನನಗೆ ಸಿಕ್ಕಿದಾಗ, ಓಕೆ, ನನ್ನ ಗೋಲ್ ಇದೆ, 20 ವರ್ಷ ನಾನು ಇದೇ ಪ್ರೊಫೆಷನ್ ಅಥವಾ ಹಿಂಗೆ ಬದುಕೋದು, ಗ್ಯಾರಂಟಿ, ನಥಿಂಗ್ ವಿಲ್ ಚೇಂಜ್ ಅಂತ ಆದಾಗ, ಅದೇ ಜರ್ನಿಲಿ ಇವಾಗ ನಾನು ಆಶ್ರಮಕ್ಕೆ ಹೋಗಿ ಬದುಕ್ತೀನಿ, ನಾನೆಲ್ಲ ಬಿಟ್ಬಿಡ್ತೀನಿ ಅಂದ್ರು ಆಶ್ರಮದಲ್ಲೇ ಯಾರೋ ಸಿಗ್ಬೋದು. ಇಲ್ಲ, ನಾನು ಸಿನಿಮಾ ಫೀಲ್ಡಲ್ಲೇ, ನಾನು ಬೇರೆ ಏನು ಇಲ್ಲ, ನಾನು ಸಿನಿಮಾ ಫೀಲ್ಡಲ್ಲೇ ಬದುಕ್ತೀನಿ ಅಂದ್ರೆ ಅದೇ ಥರ ಇರೋರು ಸಿಗ್ಬೋದು. ಸೊ ನಾವು ಫಸ್ಟ್ ನಮ್ಮನ್ನ ಅರ್ಥಕೊಂಡಾಗ, ನಮ್ಮ ಸೋಲ್ ಏನು ನಾವು ಅರ್ಥ ಮಾಡ್ಕೊಂಡಾಗ ಬೇರೆ ಸೋಲ್ ಮೆಟ್ ಆಗಕ್ ಸಾಧ್ಯ. ಇಲ್ಲಾಂದ್ರೆ ಸೋಲು ಮೆಟ್ಟೆ ಆಗೋದದು. ಆದ್ರೂ ಕೂಡ ಸಖತ್ತಾಗಿ ಹೇಳಿದ್ರಿ, ಮೆಟೀರಿಯಲ್ ಹುಡುಕ್ತಿಲ್ಲ ಅಥವಾ ಕಾರ್ ಹುಡುಕ್ತಿಲ್ಲ ಅಂತ ಹೇಳ್ಬಿಟ್ಟು. ತುಂಬಾ ರಿಯಲಿಸ್ಟಿಕ್ ಆಗಿದೆ ಅದನ್ನು. ರಾಕೇಶ್ ಅಡಿಗ ಅವರು ನಟ ಆಗಿಲ್ಲ ಅಂತಂದ್ರೆ ಯಾವ ಒಂದು ಪ್ರೊಫೆಷನ್ ಆಯ್ಕೆ ಮಾಡ್ಕೊಳ್ತಿದ್ರು ಅಂತ? ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿರ್ತಿದ್ದೆ ಅಥವಾ ಡೈರೆಕ್ಟರ್ ಆಗಿರ್ತಿದ್ದೆ. ಎಂಡ್ ಆಫ್ ದ ಡೇ ಏನಾದ್ರೂ ಸಿನಿಮಾ ಫೀಲ್ಡ್ ಅಲ್ಲೇ ಇರ್ತಿದ್ದೆ ಅಂತ ಅನ್ಸುತ್ತೆ, ಅಥವಾ ಸಮಥಿಂಗ್ ರಿಲೇಟೆಡ್ ಟು ಕ್ರಿಯೇಟಿವಿಟಿನೇ. ಡೆಫಿನೆಟ್ಲಿ ಅದಂತೂ ಗ್ಯಾರಂಟಿ. ಅದು ಮುಂಚಿಂದ ಚಿಕ್ಕ ವಯಸ್ಸಿಂದಾನು ನನಗೆ ಅದೊಂದು ಕ್ಲಾರಿಟಿ ಸಿಕ್ಬಿಟ್ಟಿತ್ತು, ದಟ್ ಐ ಆಮ್ ಗುಡ್ ಅಟ್ ದಿಸ್, ಐ ಎಂಜಾಯ್ ಡೂಯಿಂಗ್ ದಿಸ್ ಅಂತ. ಸೊ ಇದೇ ಲೈನಲ್ಲೇ ಏನೋ ಒಂದು ಇರ್ತಿದ್ದೆ. ಇನ್ ಕೇಸ್ ಏನಾದ್ರೂ ಮುಂದಿನ ದಿನಗಳಲ್ಲಿ ಈಗ ನಟನಾಗಿದ್ರ, ನಿರ್ದೇಶಕರಾಗಬೇಕು ಅನ್ನುವಂತ ಆಸೆ ಇದೆ. ಸೊ ಇನ್ ಕೇಸ್ ಆದ್ರೆ ಯಾರಿಗೆ ಮೊದಲ ಆಕ್ಷನ್ ಕಟ್ ಹೇಳ್ತೀರಾ ಅಂತ? ನಾನು ಸಿನಿಮಾ ಫೀಲ್ಡ್ ಬಂದಿದ್ದೆ ನಿರ್ದೇಶಕ ಆಗ್ಬೇಕಂತ. ನಾನು ಆಕ್ಚುಲಿ ಗೊತ್ತಿಲ್ಲ, ಫಸ್ಟ್ 10th ಸ್ಟ್ಯಾಂಡರ್ಡ್ ಅಲ್ಲಿ ಇರುವಾಗಲೇ ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸ ಮಾಡಿದ್ದೆ, ಅರೌಂಡ್ 2002-2001 ಅಲ್ಲಿ. ಅವಾಗ ಇನ್ನೂ ಡಿಜಿಟಲ್ ಕ್ಯಾಮ್ರಾ ಬಂದಿರಲಿಲ್ಲ, ನೆಗೆಟಿವ್ ರೀಲ್. ಅವಾಗಲೇ ಎಡಿಟಿಂಗ್ ರಿಪೋರ್ಟ್ ಬರ್ಕೊಡೋದು, ಶಾರ್ಟ್ ಇದು ಮಾಡೋದು, ಕಂಟಿನ್ಯೂಟಿ, ಕ್ಲಾಪ್ ಕೊಡೋದು, ಅವೆಲ್ಲ ಕೆಲಸ ಮಾಡಿದ್ದೆ 10ನೇ ಕ್ಲಾಸಲ್ಲೇ, ಸಮ್ಮರ್ ಹಾಲಿಡೇಸಲ್ಲೇ. ನನ್ಗೆ ಅವಾಗಿಂದ ಡೈರೆಕ್ಷನ್ ತುಂಬಾ ಕ್ರೇಜ್ ಇತ್ತು. ಕಾಲೇಜ್ ಡೇಸಲ್ಲಿ ಡ್ರಾಮಾ ಡೈರೆಕ್ಟ್ ಮಾಡ್ತಾ ಇದ್ದೆ, ಸ್ಕ್ರಿಪ್ಟ್ಗಳು ಒಂದಷ್ಟು ಬರ್ಕೊಂಡಿದ್ದೀನಿ. ಅಂಡ್ 2016-17 ನೈಟ್ ಔಟ್ ಅಂತ ಒಂದು ಸಿನಿಮಾ ಡೈರೆಕ್ಷನ್ ಮಾಡಿದೆ ನಾನು. ಬಟ್ ಅದು ರಾಂಗ್ ರಿಲೀಸ್ ಆಯಿತು. ಆ್ಯಂಡ್ ಫಾರ್ ಮೆನಿ ರೀಸನ್ಸ್ ಅದು ಜನಕ್ಕೆ ನಾನು ಪ್ರೆಸೆಂಟೇ ಮಾಡೋಕ್ಕಾಗಲಿಲ್ಲ ಸರಿಯಾಗಿ. ಬಟ್ ಲಾಕ್ಡೌನ್ ಟೈಮಲ್ಲಿ ಕಾನ್ ಸ್ಕ್ರೀನಿಂಗ್ ಕಳಿಸಿದೆ, ಕಮರ್ಷಿಯಲ್ ಸ್ಕ್ರೀನಿಂಗು. ಇಂಡೋ ಫ್ರೆಂಚ್ ಫಿಲ್ಮ್ ಫೆಸ್ಟಿವಲ್ ಅಲ್ಲಿ ಅವಾರ್ಡ್ ಬಂತು, ಅಲ್ಲೊಂದಷ್ಟು ರೆಕಗ್ನಿಷನ್ ಸಿಕ್ತು. ಬಟ್ ಅನ್ಫಾರ್ಚುನೇಟ್ಲಿ ಇನ್ನೂ ಜನಕ್ಕೆ ಅದು ತೋರ್ಸೋಕ್ಕಾಗಿಲ್ಲ. ಬಟ್ ಇವಾಗಲೂ ಒಂದಷ್ಟು ಕತೆಗಳು ನನ್ನ ತಲೆಯಲ್ಲಿದೆ, ಒಂದಷ್ಟು ಡ್ರೀಮ್ಸ್ ಇದೆ. ಆ ಕತೆಗಳನ್ನ ನಾನು, ಯಾಕಂದ್ರೆ ಆ ಕತೆಗಳು ನನಗೆ ಫ್ಲೋ ಆಗಿರೋದು, ಸೊ ಅದನ್ನ ನಾನು ಮಾಡಬೇಕು ಅಂತ ಆಸೆ ಇದೆ. ಅದಕ್ಕೆ ಬಟ್ ಕಾಲ ಕೂಡ್ ಬರ್ಲಿ ಅಂತ ಕಾಯ್ತಾ ಇದ್ದೀನಿ, ರೈಟ್ ಟೈಮ್ ಕಾಯ್ತಾ ಇದ್ದೀನಿ. ರೈಟ್ ಟೈಮ್ ಅಂತೂ ಕಾಯ್ತಿದ್ರ? ಯಾರನ್ನಾದ್ರೂ ಒಬ್ರು ನಾನು ಡೈರೆಕ್ಟರ್ ಆದ್ರೆ ಇಂಥವ್ರಿಗೆ ಆಕ್ಷನ್ ಕಟ್ ಹೇಳ್ಬೇಕು ಅನ್ನೋಂಥ ಮೈಂಡ್ ಅಲ್ಲಿ ಇದ್ದೇ ಇರುತ್ತೆ. ಸೊ ಆ ತರ ಏನಾದ್ರು ಇದೆಯಾ ಅಂತ? ರಾಕೇಶ್ ಅಡಿಗ ನಾನೇ ಮಾಡ್ತೀನಿ, ನನ್ನ ತಲೆ ಮೇಲೆ ನಂದೇ ಕೈ ಇರ್ಲಿ. ಸೊ ಎಷ್ಟೊಂದು ಅದೇ ನಾನೇ ಮಾಡ್ಬೇಕು ಅಂತಾನೆ ಇರೋದು ಸದ್ಯ. ನಾವೇನಾದ್ರು ಹೊಸಬ್ರು ಇರ್ತೀವಿ, ಇವ್ರಿಗೆ ಏನೋ ಆಕ್ಷನ್ ಕಟ್ ಹೇಳ್ತಿದ್ರೆ ನಮ್ಗೇನೋ ಒಂದು ಚಾನ್ಸ್ ಸಿಗುತ್ತಾ ಅಂತ ನೋಡ್ರೆ, ನೀವು ನೋಡ್ರೆ ರಾಕೇಶ್ ಅಡಿಗ ಹೀರೋ ಕಮ್ ಆಕ್ಟರ್ ಕಮ್ ಡೈರೆಕ್ಟರ್. ಇಲ್ಲ, ನೀವು ಅಫ್ಕೋರ್ಸ್ ಹಂಗೆ ನಾನು ನೈಟ್ ಔಟ್ ಮಾಡಿದಾಗ, ಟು ಬಿ ಆನೆಸ್ಟ್, 99% ಎಲ್ಲ ಹೊಸಬ್ರಿಗೆ ಚಾನ್ಸ್ ಕೊಟ್ಟಿದ್ದು. ನಾನೇ ಡೆಬ್ಯೂ ಡೈರೆಕ್ಟರ್ ಆದ್ರೂ ಹೊಸಬ್ರಿಗೆ, ಎಲ್ಲ ಹೊಸಬ್ರೆ, ಸಣ್ಣ ರೋಲ್, ಒಳ್ಳೊಳ್ಳೆ ಕ್ಯಾರೆಕ್ಟರ್ಗೂ ಹೊಸಬ್ರಿಗೆ ವರ್ಕ್ಶಾಪ್ ಮಾಡಿ ಆಡಿಷನ್ ಮಾಡಿದ್ದೀನಿ. ಸೊ ಆ ಮೈಂಡ್ ಸೆಟ್ ನನಗೆ ಯಾವಾಗ್ಲೂ ಇರುತ್ತೆ. ಬಟ್ ಬೇರೆ ಯಾರನ್ನೂ ನಂಬ್ಕೊಳ್ಳೋದಕ್ಕಿಂತ ನನ್ನ ಮೇಲೆ ನಾನು ನಂಬ್ಕೊಳ್ಳೋಣ ಅಂತ ಅಷ್ಟೇ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.